ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ರಾವ್ ಅವರ ಕೊಲೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ಮನೆಯಲ್ಲಿ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ರಾವ್ ಅವರನ್ನ ಕೊಲೆ ಮಾಡಲಾಗಿದೆ. ಅವರ ಪತ್ನಿ ಅಥವಾ ಮಗಳು ಕೊಲೆ ಮಾಡಿದ್ದಾರೆ ಅನ್ನುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಸದ್ಯ ಅವರ ಪತ್ನಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆ ಮುಂದುವರಿಸಿದ್ದಾರೆ. 10 ದಿನಗಳ ಹಿಂದೆ ಮನೆಯಲ್ಲಿ ಜಗಳ ನಡೆದಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪೊಲೀಸರು ಹೋದರೂ ಕೂಡ ಅವರ ಹೆಂಡತಿ ಬಾಗಿಲು ತೆರೆಯಲೇ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂತಹ ಅನುಮಾನ ಕಾಡ್ತಾ ಇದೆ. ಇಡೀ ಮನೆಯೆಲ್ಲ ರಕ್ತಸಿಕ್ತವಾಗಿರುವಂಥದ್ದನ್ನು ಖಾಕಿ ಕಂಡಿದೆ. ಇನ್ನು ಅಧಿಕಾರಿಗಳು ಇಡೀ ಮನೆ ರಕ್ತಸಿಕ್ತವಾಗಿರುವಂಥದ್ದನ್ನು ಕಂಡಿದ್ದಾರೆ. 2015ರಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿದ್ದರು ಓಂ ಪ್ರಕಾಶ್. 2015ರಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ರು. ರಾಜ್ಯದ 38ನೇ ಡಿಜಿಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರನ್ನ ಹತ್ಯೆ ಮಾಡಲಾಗಿದೆ. ಕೌಟುಂಬಿಕ ಕಲಹದಿಂದ ಕೊಲೆಯಾಗಿರುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಬಂದಿದ್ದಾರೆ. ಅವರ ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಹತ್ಯೆ ಮಾಡೋದಕ್ಕೆ ಕೌಟುಂಬಿಕ ಕಲಹ ಕಾರಣ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅವರ ಪತ್ನಿ ಅಥವಾ ಮಗಳು ಅವರನ್ನ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಎಚ್ಎಸ್ಆರ್ ಲೇಔಟ್ನಲ್ಲಿ ಅವರ ಮನೆ ಇತ್ತು. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಓಂ ಪ್ರಕಾಶ್ ಅವರು ವಾಸ ಮಾಡ್ತಾ ಇದ್ರು. ಇದೇ ಮನೆಯಲ್ಲಿ ಹತ್ಯೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಅದರಲ್ಲೂ ಮಾಜಿ ಡಿಜಿಐಜಿಪಿ, ರಾಜ್ಯದ ಪ್ರಮುಖ ಹುದ್ದೆಯನ್ನ ಅಲಂಕರಿಸಿದಂತಹ ವ್ಯಕ್ತಿಯನ್ನ ಹತ್ಯೆ ಮಾಡಿರುವಂಥದ್ದು ಇದೀಗ ಸಾಕಷ್ಟು ಆಘಾತವನ್ನುಂಟು ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ರಾಜ್ಯದ ಡಿಜಿಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ರಾಜ್ಯದ ಡಿಜಿ ಅಂಡ್ ಐಜಿ ಅಂದ್ರೆ ಪೊಲೀಸ್ ಮಹಾನಿರ್ದೇಶಕರು ಅಂತ ನಾವು ಹೇಳ್ತೀವಿ. ಪೊಲೀಸ್ ಇಲಾಖೆಯ ಉನ್ನತ ಹುದ್ದೆ ಅಂದ್ರೆ ಅವರು ಟಾಪ್ ಪೊಸಿಷನ್ ಇರುವಂತಹ ಅಧಿಕಾರಿ ಆಗಿದ್ದರಂತವರು ಡಿಜಿ ಮತ್ತೆ ಐಜಿ ಆಗಿ ನಿವೃತ್ತಿಯನ್ನ 2017ರಲ್ಲಿ ನಿವೃತ್ತಿಯನ್ನ ಪಡ್ಕೊಂಡಿದ್ದಂತ ಓಂ ಪ್ರಕಾಶ್ ಏನಂದ್ರೆ ಅವರು ಬರ್ಬರವಾಗಿ ಹತ್ಯೆಯಾಗಿರುವಂತದ್ದು. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟದ ನಿವಾಸದಲ್ಲಿ ಅವರ ಪತ್ನಿ ಹತ್ಯೆ ಮಾಡಿರ್ಬೋದು ಅಂತ ಅನುಮಾನಗಳಿರುವಂತದ್ದು. ಸದ್ಯ ಎಚ್ಎಸ್ಆರ್ ಪೊಲೀಸರು ಈಗಾಗಲೇ ಆಕೆಯನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಅಂದ್ರೆ ಓಂ ಪ್ರಕಾಶ್ ಮತ್ತು ಅವರ ಪತ್ನಿ ನಡುವೆ ಒಂದಿಷ್ಟು ಕೌಟುಂಬಿಕ ಕಲಹಗಳಿತ್ತು ಅನ್ನೋ ಮಾಹಿತಿ ಇರುವಂತದ್ದು. ಈ ಮಾಹಿತಿಯನ್ನ ಆಧಾರ ಇಟ್ಕೊಂಡು ಪೊಲೀಸರು ವಿಚಾರಣೆ ಮಾಡ್ತಾ ಹೋಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಇದ್ದಂತಹ ಒಂದು ಕೌಟುಂಬಿಕ ಕಲಹದಿಂದ ಈ ಒಂದು ಹತ್ಯೆ ಆಗಿರ್ಬೋದು ಅಂತ. ಆದ್ರೆ ಇದೀಗ ಅಷ್ಟೇ ಇನ್ಸಿಡೆಂಟ್ ಗೊತ್ತಾಗಿರುವ ಬೆನ್ನಲ್ಲೆಯಲ್ಲಿ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿರುವಂತದ್ದು. ಅಂದ್ರೆ ಯಾವ ಕಾರಣಕ್ಕಾಗಿ ಹತ್ಯೆಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಇನ್ನೂ ಕೂಡ ಮಾಹಿತಿ ಇಲ್ಲ. ಆದ್ರೆ ಮನೆಯಲ್ಲಿ ಬ್ರೂಟಲ್ ಆಗಿ ಹತ್ಯೆಯನ್ನ ಮಾಡಿರುವಂತದ್ದು, ಮನೆ ಸಂಪೂರ್ಣವಾಗಿ ರಕ್ತಸಿಕ್ತವಾಗಿರುವಂತದ್ದು. ಸೊ ಅವರ ಮಗಳು ಕೂಡ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಅವರ ಪತ್ನಿ ಹಾಗೂ ಓಂ ಪ್ರಕಾಶ್ ಅವರು ಕೂಡ ಇದ್ರು. ಮತ್ತೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಕೂಡ ಇತ್ತು. ಈ ಹಿಂದೆ ಕೂಡ ಸಾಕಷ್ಟು ಇದೇ ವಿಚಾರಕ್ಕೆ ಜಗಳಗಳಾಗಿತ್ತು ಅನ್ನೋ ಮಾಹಿತಿಗಳು ಇರುವಂತದ್ದು. ಆದ್ರೆ ಯಾವ ಕಾರಣಕ್ಕಾಗಿ ಹತ್ಯೆಯನ್ನ ಮಾಡಿದ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಸದ್ಯ ಎಚ್ಎಸ್ಆರ್ ಲೇಔಟರು ಸ್ಥಳಕ್ಕೆ ದೌಡಾಯಿಸಿ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. ಇನ್ನ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗ್ತಾ ಇರುವಂತದ್ದು. ಇನ್ನ ಡಿಜಿ ಓಂ ಪ್ರಕಾಶ್ ಅವ್ರನ್ನ ನೋಡ್ತಾ ಹೋಗೋದಾದ್ರೆ ಇವರು 1981ನೇ ಬ್ಯಾಚ್ನ ಅಧಿಕಾರಿಯಾಗಿರುವಂತದ್ದು. ಸೊ ಬಿಹಾರ ಮೂಲದವರು MSc ಅನ್ನ ಓದ್ಕೊಂಡಿದ್ರು. ಸೊ ಇದಾದ ಬಳಿಕ ರಾಜ್ಯದಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಇವರು ಕೆಲಸವನ್ನ ಮಾಡಿದ್ರು. ಅಂದ್ರೆ ಪೊಲೀಸ್ ಮಹಾನಿರ್ದೇಶಕರಾಗುವ ಮೊದಲು ಕೂಡ ಗೃಹ ರಕ್ಷಕ ದಳ ಇರ್ಬೋದು, ಅಗ್ನಿಶಾಮಕ ದಳ ಇರ್ಬೋದು, ಬೇರೆ ಬೇರೆ ಕಡೆ ಸಾಕಷ್ಟು ಪ್ರಮುಖ ಹುದ್ದೆಗಳನ್ನು ಕೂಡ ಅವರು ನಿರ್ವಹಿಸಿದ್ರು. ಸೊ ಅಧಿಕಾರವನ್ನ ವಹಿಸ್ಕೊಂಡಂತ ಸಂದರ್ಭದಲ್ಲಿ ಭಯೋತ್ಪಾದನೆಗಳಿರ್ಬೋದು ಮತ್ತೆ ಸಮಾಜಘಾತಕ ಶಕ್ತಿಗಳಿಂದವೆಲ್ಲವನ್ನು ಕೂಡ ನಿಗ್ರಹಿಸುವಂತ ಕೆಲಸವನ್ನ ಮಾಡ್ತೀವಿ. ಪೊಲೀಸ್ ಇಲಾಖೆ ಒಬ್ಬಂಟಿಯಾಗಿ ಕೆಲಸವನ್ನ ಮಾಡ್ಲಿಕ್ಕಾಗಲಿ, ಇದೊಂದು ತಂಡವಾಗಿ ಕೆಲಸವನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಇದ್ದಂತ ಅಧಿಕಾರಿ. ಆದ್ರೆ ಅವರು ಇವತ್ತು ಬ್ರೂಟಲ್ ಆಗಿ ಹತ್ಯೆಯನ್ನ ಆಗಿರೋದನ್ನ ನೋಡಿದ್ರೆ ಇದರ ಹಿಂದೆ ಯಾರಿದ್ದಾರೆ, ಯಾವ ಕಾರಣಕ್ಕಾಗಿ ಹತ್ಯೆ ಆಗಿದೆ ಅನ್ನೋದು ಪೊಲೀಸರ ತನಿಖಾ ನಂತರ ಹೊರಬರಬೇಕಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.